ತಲೆನೋವು, ಕತ್ನರಗಳ ನೋವಿತ್ತು. ಎಷ್ಟು ವರ್ಷದಿಂದ ಇತ್ತು ಇದು? ಒಂದು 5-6 ವರ್ಷದಿಂದ ಇದೆ. ಎಲ್ಲೆಲ್ಲಿ ತೋರಿಸಿದ್ರಿ? ಹಾಸ್ಪಿಟಲ್ ತೋರಿಸಿದ್ದೀನಿ. ವಾಸಿ ಅವಾಗ ಸದ್ಯಕ್ಕೆ ಹಂಗೆ ಕಮ್ಮಿ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ತಲೆನೋವೆಲ್ಲ ಇಲ್ಲ, ಇವಾಗ ತಲೆನೋವು ಏನಿಲ್ಲ, ಸರಿ. ಅಪ್ಪ ಇವ್ರಿಗೆ ಒಂದು ಗ್ರಹ ಇತ್ತು, ಇವ್ರ ಮೈ ಮೇಲೆ ಬಂದು ಬೀಳ್ತಾ ಇತ್ತು. ಅವ್ರಿಗೆ ಬೇರೆ ಕತ್ನರಗಳ ನೋವು ಇದೆ ಅಲ್ಲ, ಮೈಯೆಲ್ಲ ನೋವಿತ್ತು. ಸೊಂಟ ನೋವು ಇವೆಲ್ಲ ನೋವಿತ್ತು, ಅರ್ಥ ಆಯ್ತಾ? ಎಲ್ಲ ನೋವಿತ್ತು ಅವ್ರಿಗೆ. ಅವ್ರ ಮೈ ಮೇಲೆ ಬಂದು ಬೀಳೋದು, ರಾತ್ರಿ ಹೊತ್ತು ಗಾಬರಿ ಆಗೋದು. ಕೇಳಿ ಅವ್ರಿಗೆ ಆಗ್ತಿಲ್ಲಪ್ಪ? ರಾತ್ರಿ ಹೊತ್ತು ಗಾಬರಿ ಆಗ್ತಾ ಇತ್ತು. ಇದು ಸುಮಾರು ಒಂದು 15 ವರ್ಷದಿಂದ ಆಗ್ತಾಯಿತ್ತೆ ನನಗೆ. ನಾನು ಮಳ್ಕೊಂಡ್ರೆ ಒಂಥರ ಗಾಬರಿ ಆಗೋದು ಆ ಥರ. ಹೇಳಿಲ್ಲ ನಾವು, ಅದು ಬಂದು ಅವ್ರ ಮೇಲೆ ಸಂಭೋಗ ಮಾಡ್ಕೊಂಡು ಹೋಗ್ತವೆ, ಅರ್ಥ ಆಯ್ತರ? ಅವರು ಬೆಚ್ಚಿ ಬೀಳ್ತಾರೆ. ಅವಾಗ ಕೆಲವ್ರಿಗೆ ಇಲ್ಲಿ ಹಿಡ್ಕೊತದೆ, ಉಸಿರು ಕಿರ್ಚಿ ಬಿಡ್ತಾರಂತೆ. ಅವು ಬಂದು ಆ ಥರ ಮಾಡ್ಕೊಂಡು ಹೋಗ್ತವೆ. ಅವ್ರಿಗೆ ಬೇರೆ ಕೆಟ್ಟಿದ್ದಂತಲ್ಲ, ಇದು ಇರ್ತದೆ. ನಾವು ಇದು ಅದು ಸೇರಿ ತೆಗೆದುಬಿಡ್ತೀರಿ, ಕೆಟ್ಟಿದ್ದು ಸೇರಿ ತೆಗಿತೀರಿ, ಇದು ಕಡೆ ಇದನ್ನು ಸೇರಿಸ್ಬಿಟ್ಟು ಎರಡೂ ಒಂದೇ ಇದ್ರಾಗೆ ತೆಗೆದುಬಿಡ್ತೀರಿ. ಏನೇ ಕೆಟ್ಟಿದ್ದಾಗಿರಲಿ ಅವ್ರಿಗೆ ತೆಗೆದುಬಿಡ್ತೀರಿ. ಹಿಂಗೆಲ್ಲ ಆರಾಮಾಗಿದೆಮ್ಮ? ಆರಾಮಾಗಿದೆ. ಒಳ್ಳೇದಾಗಲಿ. ಯಾವ ಊರಿನಿಂದ? ಅಡವಿ ಶ್ಯಾಮಗೂರು. ಹಾಂ, ಅಡವಿ ಶ್ಯಾಮಗೂರು. ಅಡವಿ? ನೀನು ಮಾತಾಡಬೇಡ. ಅಡವಿ ಶ್ಯಾಮಗೂರು. ನಾನು ಕೇಳಿಸಿಲ್ಲ. ಅಡವಿ ಶ್ಯಾಮಗೂರು. ಅಡವಿ ಶ್ಯಾಮಗೂರು ಎಲ್ಲಿರೋದು ಅದು? ಶ್ರೀನಿವಾಸಪುರದಿಂದ ಆಚೆ. ಶ್ರೀನಿವಾಸಪುರದಿಂದ ಆಚೆ. ನೀನು ಹೆಂಗೆ ಸೋತೋದೆ? ನೇಣು ಹಾಕ್ಕೊಂಡೆ. ಯಾಕ ನೇಣು ಹಾಕ್ಕೊಂಬಿಟ್ಟಿದ್ದು? ಸುಮ್ಮನೆ. ಹಾಂ, ಸುಮ್ಮನೆ ಹಿಂಗೇನೋ ಜಗಳ ಆಯಿತು. ಜಗಳ ಆಯಿತು? ಯಾರು ನಿಂಕನೆ ಮೇಲೆ ನನ್ಕ? ಜಗಳ ಆದ್ರೆ ನೇಣು ಹಾಕ್ಕೊಂಬಿಟ್ಯಾ? ಈ ಅಮ್ಮನ ಮಗ ಯಾಕೆ ಬಂದ್ಯಾ? ಬೆಂಗಳೂರಿಗಿರೋಕ್ಕೆ ಇಷ್ಟ ಆಯಿತು ಬಂದೆ. ಈ ಅಮ್ಮನ ಮಗ ಇಷ್ಟ ಆಯ್ತಾ? ನಿಮ್ಮ ಯಜಮಾನ ಹೆಸರೇನು? ವೇಣು. ವೇಣು. ಆಯಿತು, ಬಂದಿದ್ದೀಯಾ, ಗೊತ್ತಾಯ್ತಾ? ಈ ಅಮ್ಮನ್ನ ಅಕಸ್ಮಾತ್ ನೀನು ಸುತ್ತೋಗ್ಬಿಟ್ಟೆ, ನಿನ್ನ ಆತ್ಮ ಸುಟ್ಟಾಕ್ಬೇಕಾದ್ರೆ ಸುಟ್ಟಾಕ್ತಾರೆ ಇವರು. ಇಲ್ಲ ಹೋಗ್ತೀನಿ ಅಂದರೆ ನ್ಯಾಯವಾಗಿ ಹೋಗ್ಬಿಡು. ಹೊರ್ಟೋತೀಯಾ? ಅಲ್ಲ, ತಿರುಗು ಏನೋ ತಪ್ಪಿಸ್ಕೊಂಡ್ರೆ ನನಗೆ ಭಾಷೆ ಕೊಡು, ಹೋಗ್ತೀನಿ ಅಂತ. ಹೋಗ್ತೀಯಾ? ಸತ್ಯನಾ? ಸತ್ಯ. ಇಲ್ಲ ಏನನ್ನು ಬೇಕಾದ್ರೆ ಕೇಳಿ ಕೊಡ್ತೀರಿ? ಏನು ಬೇಡ. ಏನು ಬೇಡ. ಎಲ್ಲ ಆಚೆ ಹೋಗ್ಬಿಡಿ, ನಿರ್ಮಲ ಒಳ್ಳೇದು ಮಾಡ್ಕೊಳ್ಳಿ. ಆಚೆ ಹೋಗ್ಬಿಡಿ, ನಿರ್ಮಲ ಆಚೆ ಹೋಗಿ. ಅಮ್ಮ, ಏನು ನಿನ್ನ ಹೆಸರು? ಪಾರ್ವತಿ.